ಮನೆಗೆ ಹೋಗ್ತಾ ಇದೀವಿ. ಮನೆಗಲ್ಲ. ಸೊ ನಮ್ ಸ್ಟೇಗೆ ಬಾಯ್ ಹೇಳಾಯ್ತು, ತಿಂಡಿ ಮುಗ್ಸಾಯ್ತು. ಈಗ ನಾವು ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಇಲ್ಲ, ಅದಾಗೋದ್ಮೇಲೆ ಚೆನ್ನಕೇಶವ ದೇವಸ್ಥಾನ ಬೇಲೂರಿಗೆ ಹೋಗ್ತಾ ಇದೀವಿ. ಅದಾದ್ಮೇಲೆ ಮನೆಗೆ ಹೋಗ್ತಾ ಇದೀವಿ. ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ನಮ್ಮ ಸಕಲೇಶ್ಪುರ ಟ್ರಿಪ್ನ ಲಾಸ್ಟ್ ಡೇ ವಿಡಿಯೋ ಆಗಿರುತ್ತೆ. ಬೆಟ್ಟದ ಭೈರೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ಬ್ಯೂಟಿಫುಲ್ ನೇಚರ್, ಸೀನರಿ, ವ್ಯೂ ಪಾಯಿಂಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ನಾವು ಆ್ಯಕ್ಚುಲಿ ಈ ಸ್ಪಾಟ್ನ ಲವ್ ಮಾಕ್ಟೇಲ್ 2 ಮೂವಿಲೂ ಸಹ ನೋಡ್ಬೋದು. ಆ ಶೂಟಿಂಗಲ್ಲಿ ಕೆಲವೊಂದು ಪಾರ್ಟ್ಸ್ ಇಲ್ಲೇ ಶೂಟ್ ಮಾಡಿರೋದು. ಬೆಟ್ಟದ ಭೈರೇಶ್ವರ ದೇವಸ್ಥಾನ ನೋಡ್ಕೊಂಡು ನಾವು ನಮ್ಮ ಪಯಣ ಶುರು ಮಾಡಿದ್ದು ಬೇಲೂರು ಕಡೆಗೆ. ಶ್ರೀ ಚೆನ್ನಕೇಶವ ದೇವಸ್ಥಾನನ ನೋಡ್ಕೊಂಡು ಬ್ಯಾಂಗ್ಳೂರಿಗೆ ಮನೆಗೆ ತಲುಪುವಂತ ಒಂದು ಪ್ಲಾನ್ ನ ನಾವು ಮಾಡ್ಕೊಂಡಿದೀವಿ. ಸೊ ಈಗ ನಾವು ಹೊರಡ್ತಾ ಇರೋದು ಬೇಲೂರ್ಗೆ. ನಮ್ಮ ಮಗು ಮಲಗ್ಬಿಟ್ಟಿದೆ. ನಾವೀಗ ರೀಚ್ ಆಗಿರೋದು ಬೇಲೂರು ಶ್ರೀ ಚೆನ್ನಕೇಶವ ದೇವಸ್ಥಾನ. ಲಾಸ್ಟ್ 3 days ಇಂದ ಸಕಲೇಶ್ಪುರನಲ್ಲಿ ಫುಲ್ ಚಳಿಲಿದ್ವಿ, ಫುಲ್ ಫಾಗು, ಮಂಜು. ಬಟ್ ಇಲ್ಲಿ ಬೇಲೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಆ್ಯಂಡ್ ಆಲ್ಸೋ ಶಬರಿಮಲೆಗೆ ಹೊರಡ್ತಿರೋರು, ಮಾಲೆ ಹಾಕಿರೋರು ತುಂಬಾ ಜನ ಬಂದಿದ್ದರಿಂದ ಸ್ವಲ್ಪ ರಶ್ ಸಹ ಇತ್ತು. ಬಟ್ ದೇವಸ್ಥಾನದ ದರ್ಶನ ತುಂಬಾನೇ ಚೆನ್ನಾಗಾಯ್ತು. One eternity later. ಮಗು ಟಾಯ್ ಶಾಪಿಂಗ್ ಆಯ್ತಾ? ತೋರಿಸಿ. ಮಗು ಟಾಯ್ ಶಾಪಿಂಗ್ ಆಯ್ತು. ಮಗು ಮಲಗಿದೆ, ಅದಕ್ಕೆ ಇಷ್ಟು ಬೇಕಾಗಿದೆ. ಎತ್ಬಿಟ್ಟಿದೆ ಮಗು. ಊಟಕ್ಕೆ ಹೋಗೋಣ ಅನ್ಕೊಂಡ್ವಿ, ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು, ಫುಲ್ ಕ್ಯೂ ಇತ್ತು. ಆಲ್ಮೋಸ್ಟ್ 1 hour ಇಂದ ಕ್ಯೂ ಅಲ್ಲಿ ನಿಂತಿದೀವಿ ಅಂದ್ರು. ಹಾಗಾಗಿ ಅಲ್ಲೇ ಸ್ವಲ್ಪ ಹೆಲ್ತಿ ಸ್ನ್ಯಾಕ್ಸ್ನೆಲ್ಲ ತಿನ್ಕೊಂಡು ಹೊರಟ್ವಿ. ದೇವಸ್ಥಾನ ನೋಡ್ಕೊಂಡು ಹೆಲ್ತಿ ಸ್ನ್ಯಾಕ್ಸ್. A few moments later. ನಾವು ಬಂದಿದ್ದು ಇತಿಹ ಕಲಾ ಬಾಳೆ ಎಲೆ ಊಟ ಅಂತಿದೆ. ಊಟದ ಕತೆ ಸೆಕೆಂಡ್ರಿ, ನೋಡಕ್ಕಂತೂ ತುಂಬಾ ಚೆನ್ನಾಗಿದೆ. ಲೆಟ್ಸ್ ಗೋ. ಟ್ರೆಡಿಷನಲ್ ರೆಸ್ಟೋರೆಂಟ್, ಇತಿಹ ಕಲಾ ಟ್ರೆಡಿಷನಲ್ ರೆಸ್ಟೋರೆಂಟ್. ಸುತ್ತಲೂ ನೇಚರ್ ಇದೆ, ತುಂಬಾನೇ ಬ್ಯೂಟಿಫುಲ್ ಆಗಿತ್ತು. ಇದು ನೋಡಿದ್ರೆ ಯಾವುದೇ ರೀತಿನೂ ರೆಸ್ಟೋರೆಂಟ್ ಅನ್ನೋ ಫೀಲಿಂಗೇ ಬರ್ತಾ ಇಲ್ಲ. ಇದು ಸಹ ತೊಟ್ಟಿ ಮನೆ ಕಾನ್ಸೆಪ್ಟ್ ಅಲ್ಲಿ ಇದೆ. ಆ್ಯಂಡ್ ಇಲ್ಲಿ ಬಾಳೆ ಎಲೆ ಊಟ ಸಿಗುತ್ತೆ ಎವ್ರಿ ಡೇ ಎಕ್ಸೆಪ್ಟ್ ಆನ್ ವೀಕೆಂಡ್ಸ್ ಮಾತ್ರ ಅಡಿಕೆ ತಟ್ಟೆ ಬಫೆ ಸಿಸ್ಟಮ್ ಇರುತ್ತೆ. ಆ್ಯಂಡ್ ಇಲ್ಲಿ ತುಂಬ ಟ್ರೆಡಿಷ್ನಲ್ ಎಕ್ವಿಪ್ಮೆಂಟ್ಸ್ನ ಎಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಡಸ್ಟ್ಬಿನ್ನಿಂದ ಹಿಡಿದು ಡೆಕೋರೇಷನ್ ಐಟಮ್ವರೆಗೂ ಪ್ರತಿಯೊಂದು ಟ್ರೆಡಿಷ್ನಲ್ ಆಗಿ ನ್ಯಾಚುರಲ್ ಆಗಿರೋವಂಥ ಐಟಮ್ಸ್ನೇ ಯೂಸ್ ಮಾಡಿದ್ರು. ಮುಂಚೆ ಈ ತರ ಫೋನ್ ಇರ್ತಾ ಇರಲಿಲ್ಲ. ಅಲ್ಲಿದ್ದಿದ್ದ ಕಾಯಿನ್ ಬಾಕ್ಸ್ನ ಹೇಗೆ ಯೂಸ್ ಮಾಡ್ತಾ ಇದ್ವಿ ಅಂತ ನಮ್ಮ ಹಸ್ಬೆಂಡ್ ನಮ್ಮ ಮಗುಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇಲ್ಲಿ ಊಟ ಎಲ್ಲ ತುಂಬಾ ಹೆವಿ ಸ್ಪೈಸಿ ಮಸಾಲೆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಪರ್ಫೆಕ್ಟ್ ಹೋಮ್ ಫುಡ್, ಸಾತ್ವಿಕ್ ಫುಡ್ ಅಂತ ಹೇಳ್ಬೋದು. ಮಡಕೆಯಲ್ಲೇ ಪ್ರಿಪೇರ್ ಮಾಡಿ ಮಡಕೆ ಪಾಟ್ಸಲ್ಲೇ ಸರ್ವ್ ಮಾಡ್ತಾ ಇದ್ರು. ತುಂಬಾನೇ ಚೆನ್ನಾಗಿತ್ತು, ಬಿಸಿ ಬಿಸಿ. ಆ್ಯಂಡ್ ಎವ್ರಿ ಡೇ ಇಲ್ಲಿ ಬಾಳೆ ಎಲೆ ಊಟ ಇರುತ್ತಂತೆ ಎಕ್ಸೆಪ್ಟ್ ಆನ್ ವೀಕೆಂಡ್ಸ್. ಕ್ರೌಡ್ ಮೇಂಟೈನ್ ಮಾಡೋಕೆ ಆಗಲ್ಲ ಅಂತ ವೀಕೆಂಡ್ಸ್ ಮಾತ್ರ ಬಫೆ ಸಿಸ್ಟಮ್. ತುಂಬಾನೇ ಚೆನ್ನಾಗಿದೆ. ಇನ್ ಕೇಸ್ ಈ ಕಡೆ ಬೇಲೂರು ಕಡೆ ಏನಾದರೂ ಬಂದರೆ ಈ ರೆಸ್ಟೋರೆಂಟ್ನ ಖಂಡಿತ ವಿಸಿಟ್ ಮಾಡಿ. ಒಳ್ಳೆ ಊಟ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಶುರು ಮಾಡಿದ್ದು ಬ್ಯಾಂಗ್ಳೂರ್ ಕಡೆಗೆ. One eternity later.
ಸ್ವಾತಿ ಡೆಲಿಕಸಿನಲ್ಲಿ ಕಾಫಿ ಬ್ರೇಕ್ ನಡೀತಾ ಇದೆ. ಇದಾಗಿತ್ತು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಬಾಯ್.